ಈ ಬೆಟ್ಟಪ್ಪನ ಊರಲ್ಲಿ ಇಂಥ ಘಟನೆನ ಛೇ ನೆನೆಸ್ಕೊಂಡ್ರೆ ಮೈಯೆಲ್ಲ ಬೆಂಕಿ ಇಟ್ಟಾಗತ್ತೆ. ಎಲ್ಲಿದ್ದಾನೆ ಇವಾಗ ಅವನು? ಅದಾನ್ರಿಪ್ಪ, ಊರ್ ಜನ ಎಲ್ಲ ಸೇರಿ ಹೊರಗೆ ಕರ್ಕೊಂಡ್ ಬಂದ. ನೀವು ಹೂ ಅಂದ್ರೆ ಅವನು ಒಳಗೆ ಕರಿತೇನೆ. ಹೇಳ್ಕೊಂಡು ಬಾ ಅವನನ್ನ. ಆಯ್ತು. ಏಯ್, ನಮ್ಮ ದೇಶದೊಳಗೆ ಹೆಣ್ಣಂದ್ರ ಪೂಜಿತ ಭಾವನೆಯಿಂದ ಕಾಂತಾರ, ನಡೆದಾಡೋ ಭೂಮಿ ತಾಯಿಗೆ ಹೋಲಿಸ್ತಾರ, ಕುಡಿಯೋ ಗಂಗಾ ಮಾತೆಗೆ ಹೋಲಿಸ್ತಾರ. ಅಂತ ಹೆಣ್ಣಿನ ಮೇಲೆ ಅನಾಚಾರ ಮಾಡಿದ್ಯಲ್ಲ, ನಾಚಿಕೆ ಆಗೋದಿಲ್ವಾ ನಿಂಗೆ? ತಪ್ಪ ರುದ್ರ ಸುಳ್ಳು ಹೇಳಕತ್ತಾನ. ನಾನು ಯಾವ ತಪ್ಪು ಮಾಡಿಲ್ಲ. ಎಲ್ಲಿ ನಿಂತ ಮಾತಾಡಕತ್ತಿ ಅನ್ನೋ ಖಬರ್ ಇರ್ಲಿ. ಇದು ಬೆಟ್ಟಪ್ಪನ ಮನೆ. ಇಲ್ಲಿ ಏನಿದ್ರು ಸತ್ಯಕ್ಕೆ ಮಾತ್ರ ಅವಕಾಶ, ಸುಳ್ಳಿಗೆ ಅಲ್ಲ. ಹೇಳ ರುದ್ರ. ನೋಡ್ರಿಯಪ್ಪ, ತಪ್ಪು ಮಾಡಿಲ್ಲ ಅಂತ ಹೇಳ್ತಾನ್ರಿ. ಇದ ಮಗನ ತಪ್ಪು ಮಾಡ್ಯಾನ್ರಿ. ನನ್ನ ಕಣ್ಣಾರೆ ನೋಡೀನ್ರಿ. ಈ ಮಗಗೆ ಸರಿಯಾದ ಶಿಕ್ಷೆ ಆಗ್ಬೇಕ್ರಿ. ಬೆಟ್ಟಪ್ಪ ಶಿಕ್ಷೆ ಕೊಡೋ ಅಧಿಕಾರ ಐತಿ ಅಂತ ಮನಸ್ಸಿಗೆ ಬಂದಂಗ ಶಿಕ್ಷೆ ಕೊಡಬೇಡ. ವಿಚಾರ ಮಾಡಿ ಶಿಕ್ಷೆ ಕೊಡ. ಹೊಟ್ಟು ಸೂರ್ಯನ ದಿಕ್ಕು ಬದಲಾಗಬಹುದು, ದೀರ್ಘ ಭೂಮಿ ಚಲನೆ ನಿಂತೋಗಬಹುದು. ಆದ್ರೆ ಈ ಬೆಟ್ಟಪ್ಪ ಕೊಡೋ ತೀರ್ಪು ಯಾವತ್ತು ಬದಲಾಗಲ್ಲ ಅಂತ ನಾನ್ ತೋರಿಸ್ತೇನೆ. ರುದ್ರ, ನಾಳೆನೆ ಊರಲ್ಲಿ ಡಂಗ್ರ ಸಾರಿಸು. ಊರ್ ಜನರನ್ನೆಲ್ಲ ಊರ್ ಹೊರಗಡೆ ಇರೋ ಆಲ್ದ ಮರದ ಹತ್ರ ಸೇರಿಸು. ಎಲ್ಲರ ಕಣ್ಣೆದುರಿಗೆ ಅವನನ್ನ ನೇಣು ಹಾಕಿಬಿಡು. ಇದು ಈ ಬೆಟ್ಟಪ್ಪ ಕೊಡೋ ತೀರ್ಪು. ಹೊನ್ನುಡಿಯದು ಮನ್ನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವುದಿಲ್ಲ. ಇದು ಬರೋಬ್ಬರಿ ಶಿಕ್ಷೆ ನೋಡ್ರಿಪ್ಪ. ಈ ಮಗಗೆ ಶಿಕ್ಷೆ ಕೊಟ್ಟದ್ದು ನೋಡಿ ಯಾವನು ತಪ್ಪು ಮಾಡಬಾರ್ದು ಊರಾಗ. ಬೆಟ್ಟಪ್ಪ, ಇವತ್ತು ನೀ ನನಗೆ ತೀರ್ಪು ಕೊಟ್ಟಿರಬಹುದು, ಆದ್ರೆ ಮುಂದೊಂದಿನ ಘಟನೆ ಇದು ನಿನ್ನ ಮನೆಯಾಗ ನಡೆಯುತ್ತೆ. ಆಗ ಏನ್ ತೀರ್ಪು ಕೊಡ್ತೀಯ ಅಂತ ನಾನು ನೋಡ್ತೀನಿ. ಅಂತ ಸಂದರ್ಭ ಏನಾದ್ರೂ ಬಂದದ್ದೇ ಆದ್ರೆ ಈ ಬೆಟ್ಟಪ್ಪ ಚೆಂಡು ಹೊಡೆಸ್ಕೊಳ್ಳೋದಕ್ಕೂ ಹಿಂದ್ ಸರಿಯೋನಲ್ಲ. ನ್ಯಾಯದ ತಕ್ಕಡಿ ಯಾವತ್ತಿದ್ದರೂ ಸಮನಾಗಿ ತೂಗುತ್ತೆ ಈ ಬೆಟ್ಟಪ್ಪನ ನ್ಯಾಯಾಲಯದಲ್ಲಿ. ಹೇಳ್ಕೊಂಡು ಹೋಗೋ ರುದ್ರ ಇವನನ್ನ. ಸತ್ತು ನರಕದಾಗ ಹೋಗಿರ್ತಿ, ಮತ್ತೇನು ನೋಡ್ತೇವೆ ನಮ್ಮದೇನ. ನಾನು ಸತ್ರೇನಾತೋ, ಸತ್ತು ಹೋದ ನನ್ನ ಆತ್ಮ ಈ ಬೆಟ್ಟಪ್ಪನ ಮನೆ ಸುತ್ತಾನೆ ಸುತ್ತಿರುತ್ತೆ. ಆಗ ನಿನ್ನ ಬೆಟ್ಟಪ್ಪ ಏನ್ ತೀರ್ಪು ಕೊಡ್ತಾನೆ ಅಂತ ನಾನು ನೋಡ್ತೀನಿ. ರುದ್ರ, ಅವನು ಹೇಳಿರ್ತಕ್ಕಂಥ ಘಟನೆ ಮುಂದೊಂದು ದಿನ ನನ್ನ ಮನೇಲಿ ನಡಿಬಹುದಾ? ಆ ಮನುಷ್ಯ ತಪ್ಪು ಮಾಡ್ಯಾನ್ರಿ. ತಪ್ಪು ಮಾಡಿದ ಬರೋದೊಳಗೆ ಏನೇನೋ ಮಾತಾಡ. ಇಂಥ ದೇವಸ್ಥಾನ ನಮ್ಮ ಮನೆಯೊಳಗೆ ಅಂಥ ತಪ್ಪು ಎಂದಾದ್ರೆ ನಡೆದತ್ತೇನ್ರಿಪ್ಪ. ಅದನ್ನೆಲ್ಲ ತಲೆಯಾಗ ಹಾಕೋಬೇಡ್ರಿಪ್ಪ ನೀವು. ಅದನ್ನೆಲ್ಲ ತಲೆಯಾಗ ಹಾಕೋಬೇಡ್ರಿ. ಆದ್ರೂ ಕೂಡ ಸರಿ ಹೋಗ್ಲಿ ಬಿಡು. ಅಲ್ಲ, 2-3 ದಿನ ಆಯ್ತಲ್ಲ ಕಂಡ್ರಲಿಲ್ಲ, ನೀನ್ ಎಲ್ಗೆ ಹೋಗಿದ್ದೆ? ಅರೆ, ನಾ ಗೊಡಚಿ ಇರ್ಬದ್ದೇವ್ರ ಜಾತ್ರೆಗೆ ಹೋಗಿನ್ರಿಪ್ಪ. ಜಾತ್ರೆಗಂತೀಯ? ನನಗೂ ಹೇಳ್ಬಾರ್ದ, ನಾನು ಬರ್ತಿದ್ದೆ. ಇಲ್ರಿಪ್ಪ, ಎಲ್ಲರೂ ಎತ್ತಿನ ಗಾಡಿ ಹುಡ್ಕೊಂಡು ಹೊಂಟಿದ್ರೆ ಅವ್ರ ಜೋಡಿ ನಾನು ಹೋಗಿಬಿಟ್ಟಿನಿ. ಹೌದಾ? ಮತ್ತ ಪ್ರಸಾದ ಏನೋ ತಂದಿಲ್ಲ? ತಂದನಲ್ರಿಪ್ಪ. ಕೊಡು ಮತ್ತೆ. ದೇವರ ಪ್ರಸಾದ ಅಂತ ಯಾರಾದ್ರೂ ಎಡಗೈಯಿಂದ ಕೊಡ್ತಾರ, ನಾವು ಬಲಗೈಯಿಂದ ಕೊಡು. ಅದು ಬಲಗೈಗೆ ಒಂದಿಟ್ಟ ಗಾಯ ಆಗೈತ್ರಿಪ್ಪ, ಅದಕ್ಕೆ ಈ ಕೈಲೇ ಕೊಡಾತಾನೆ. ಇದು ಕೈ ನಂದ ಐತಾರಪ್ಪ. ತೋರಿಸು ಕೈನ. ತೋರಿಸಿದ್ರೆ ನಾನೇ ಹೇಗಿದ್ದೆ. ಏನೋ ಇದು ಕೈ ಗಾಯ? ಹೌದ್ರಿ ಅಪ್ಪ, ಆ ಇರ್ಬದ್ದೇವ್ರ ಮುಂದೆ ನಿತ್ತ ಹರಕೆ ಹೊತ್ತು ಬಂದನ್ರಿ. ಹರಕೆ ಹೊತ್ಕೊಳ್ಳೋದಕ್ಕೂ ಕೈ ಗಾಯ ಆಗೋದಕ್ಕೆ ಏನ್ ಸಂಬಂಧ? ಐತ್ರಿ ಅಪ್ಪ, ಸಂಬಂಧ ಐತ್ರಿ. ಬಹಳ ದಿವಸದಿಂದ ಈ ಮನಿಗೊಳಗ ಒಬ್ಬ ಭೂಪತಿ ಇಲ್ಲತ್ತೇಳಿ ಹೊಟ್ಯಾಗ ಮರಗಲಾತಿದ್ದ. ಅದಕ್ಕೆ ಆ ದೇವ್ರಿಗೆ ಬಂದ ಭಕ್ತಾದಿಗಳೆಲ್ಲ ದೇವ್ರ ಮುಂದೆ ನಿಂತು ಬೇಡ್ಕೊಳಕತ್ತಿದ್ರು. ನನಗೆ ಮಕ್ಕಳ ಕೊಡು, ನನಗೆ ಭಾಗ್ಯ ಕೊಡು, ನನಗೆ ಸಂಪತ್ತು ಕೊಡು ಅಂತ ಹೇಳಿ ಕೈಯಾಗ ಕರ್ಪೂರ ಹಚ್ಕೊಂಡು ಬೆಳಗಿದ್ರೆ ಬೇಡಿದ ಇಷ್ಟಾರ್ಥ ಪೂರ್ತಿ ಆಗ್ತತಿ ಅಂತ ಹೇಳಿದ್ರಿ. ಅದಕ್ಕೆ ನಾನು ಕೈಯಾಗ ಕರ್ಪೂರ ಹಚ್ಕೊಂಡ ಆ ಇರುವ ದೇವ್ರಿಗೆ ಬೆಳಿಗ್ಗೆ ಬಂದೇನ್ರಿ ಅಪ್ಪ. ಏನು ಹುಚ್ಚಿದೀಯ ನೀನು? ದೇವ್ರ ಮೇಲೆ ಭಕ್ತಿ ಇರಬೇಕು, ತಪ್ಪಲ್ಲ. ಆದ್ರೆ ಮೂಢ ಭಕ್ತಿ ಇರಬಾರ್ದು.
ದೇಹ ದಂಡಿಸ್ಕೊಂಡು ಯಾರಾದ್ರೂ ದೇವರಿಗೆ ಹರಕೆ ಹೊರ್ತಾರ? ಇಲ್ರಿಪ್ಪ, ನೋಡದನ್ ಕೈ ಗಾಯ ಏನಾಗಂಗಿಲ್ಲ ಆ ದೇವ್ರು ಸುಮ್ನಿರ. ಕೊಟ್ಟೆ ಕೊಡ್ತಾರೆ. ಏ ಮಾದೇವಿ, ಆ ಎಣ್ಣೆ ಅರಿಶಿನ ಪುಡಿ ತಗೊಂಡ್ ಬೈಲೆ. ಎಣ್ಣೆ ಅರಿಶಿನ ಪುಡಿನ ಯಾಕೆ? ನೋಡು ಅಲ್ಲಿ ಅವ್ನ ಕೈ ಗಾಯ. ಏನಿಲ್ಲ ಅಪ್ಪರ ಹಂಗ ಹೇಳ್ತಾ ಇದ್ದಾರೆ. ತೋರ್ಸ. ಏನು ಆಗಿಲ್ಲ ಗಾಬರಿ ಆಗಕ್ ಹೋಗ್ಬೇಡ್ರಿ. ಇಂಥ ವಿಷಯದಲ್ಲಿ ಅವನೇ ಅವಾಗ ನಿಜ ಹೇಳ್ತಾನೆ. ಈ ಮನೆಗೆ ಸಂತಾನ ಆಗ್ಲಿ, ಈ ಮನೆಗೆ ಒಬ್ಬ ಭೂಪತಿ ಹುಟ್ಟಿ ಬರ್ಲಿ ಅಂತ ಕೈಯಲ್ಲಿ ಕರ್ಪೂರ ಹಿಡಿದು ಗೊಡಚಿ ಇರ್ಭದ್ರೇಶ್ವರನು ಬೆಳಗ್ಗೆ ಬಂದಿದ್ದಾನೆ. ಅಣ್ಣ, ನಿನಗೆ ಮಾನವ ಎನ್ನಲು ಇಲ್ಲ ದೈವ ಮಾನವ ಎನ್ನಲು ಒಂದು ತಿಳಿತಾ ಇಲ್ಲ. ಅಂತ ದೊಡ್ಡ ಮಾತು ಯಾಕ್ರಿ ಅವ್ವ? ನಾನು ನಿನ್ನ ಒಡ ಹುಟ್ಟಿದ ತಂಗಿ ಅಲ್ಲದೆ ಇದ್ರು ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ಪ್ರೀತಿ ಮಮತೆ ವಾತ್ಸಲ್ಯದಿಂದ ನನ್ನ ನೋಡ್ತಾ ಇದೆಯಲ್ಲ. ಪ್ರತಿಯೊಂದು ಜನ್ಮದಲ್ಲೂ ನೀನೇ ನನ್ನ ಸಹೋದರನಾಗಿ ಹುಟ್ಟಿ ಬಾ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಅದಕ್ಕೆ ಹೇಳಿದ್ರಿ ನಿಮ್ಗೆ, ಅವ್ವಾರು ರಕ್ತ ಆತು ನೋಡಿದ್ರೆ ಇದು ಆಗೋದಿಲ್ಲ. ಕಣ್ಣಿಗೆ ಕತ್ಲು ಬತ್ತೆ ನೋಡ್ರಿ ಅವ್ವಾರಿಗೆ. ಏನಿಲ್ಲ, ದೇವ್ರ ಹೆಸರ ಮೇಲೆ ಉಪವಾಸ ಅಂತ ಮಾಡಿರ್ತಾಳ, ಬೆಳಗ್ಗೆ ಏನಾದ್ರೂ ಆಳು ಮುಳು ತಿಂದಿರ್ತಾಳ, ಅದಕ್ಕಾಗಿ. ಏ ಮಾದೇವಿ, ಏನಾಯ್ತೆ? ಆ ಗೊಡಚಿ ಇರ್ಭದ್ರೇಶ್ವರಕ್ಕನ್ನು ತೆಗೆದ್ಬಿಟ್ಟ. ಹೌದ್ರಿ, ಈ ಮನೆಗೊಬ್ಬ ಭೂಪತಿ ಬರ್ತಾ ಇದ್ದ. ಏನು ಭೂಪತಿ ಬರ್ತಾನ್ರಿ? ಭಾಳ ಅಂದ್ರೆ ಭಾಳ ಸಂತೋಷ ಆಯ್ತು ನೋಡ್ರಿ. ಮಾತ್ನಲ್ಲೇ ಸಂತೋಷ ಆಗೋದಿಲ್ಲ. ಬಾ, ಅಡಿಗೆ ಮಾಡ್ತೀನಿ, ಊಟ ಮಾಡೋಣ. ಬ್ಯಾಡ್ರಿವ, ಯಾಕಣ್ಣ? ಈಗ ಊಟ ಆಮೇಲೆ ಮಾಡ್ತೇನ್ರಿ. ಊಟ ಹೆಂಗ ಮಾಡಿದಂಗ ಆಗೈತಿ ಗೊತ್ತೇನ್ರಿ ನನಗೆ? ಹೆಂಗಾಗಿದೆ? ಹೋಳ್ಗಿ ತುಪ್ಪ ಸಕ್ರಿ ಎಲ್ಲ ಕೂಡಿಸಿ ಊಟ ಮಾಡಿದಾಗ ಸಂತೋಷ ಆಗೈತಿ. ಭಾಳ ಅಂದ್ರೆ ಭಾಳ ಸಂತೋಷ ಆಗೈತ್ರಿ. ಅಪ್ಪರ ಅವ್ವಾರಿಗೆ ಇನ್ನೇನು ಕೆಲಸ ಹೇಳಕ್ ಹೋಗ್ಬೇಡ್ರಿ. ಹೌದಾ? ಹಾ, ಇನ್ನು ಅವ್ವಾರಿಗೆ ಒಟ್ಟ ಏನು ಕೆಲಸ ಹೇಳ್ಬೇಡ್ರಿ. ಆಯ್ತು. ಅವ್ವಾರ ಮಾಡೋ ಕೆಲಸ ಏನದಾರಲ್ಲ ಒಟ್ಟು ನಾನ ಮಾಡ್ತೇನ್ರಿ. ನನಗೆ ಹೇಳ್ರಿ ನೀವು ಏನ ಅವ್ವಾರ ಕೆಲಸ ಇದ್ರು ನನಗೆ ಹೇಳ್ರಿ, ನಾ ಮಾಡ್ತೇನೆ. ಅಣ್ಣ, ಅವ್ವಾರಿಗೆ ಒಟ್ಟ ಏನ್ ಹೇಳ್ತಾ ಇದೀಯ ನೀನು? ಅದ ಹೇಳಕತ್ತೇನ್ ನಾನ್ ಮಾಡೋ ಕೆಲಸ ಎಲ್ಲ ನೀನೇ ಮಾಡ್ತೀಯಾ? ಹಾಗಿದ್ರೆ ಸರಿ ಬಿಡು. ಒಂದೊಂದು ಅವ್ರು ಮಾಡ್ತಾರೆ, ಉಳ್ಕಿದ ಎಲ್ಲ ನಾ ಮಾಡ್ತೀನಿ. ಒಟ್ಟು ಮಾಡೋದಿಲ್ರಿ, ಒಂದೊಂದು ಮಾಡ್ರಿ. ಅವರ ನೀವು ಅಷ್ಟೇ ರೀ, ನಿಮಗೂ ಬಂದು ಪಂತೆ ಹೇಳ್ತೇನೆ ರೀ. ಇನ್ನು ಒಟ್ಟ ಏನು ಕೆಲಸ ಮಾಡೋದಿಲ್ರಿ ನೀವು. ಏನೇನು ಕೆಲಸ ಮಾಡಬಾರ್ದು ಹೇಳೇನ್ರಿ? ಹಾ ನೋಡ್ರಿ, ಕಟ್ಟಿಗೆ ತರಲ್ಲ, ಕುಳು ತರಂಗಿಲ್ಲ, ಹೋಗ್ಯಾಂಗಿಲ್ಲ, ಅಡಿಗೆ ಮಾಡಂಗಿಲ್ಲ, ಊಟ ಮಾಡಂಗಿಲ್ಲ. ಊಟ ಮಾಡ್ರಿ ತಿನ್ನೋದು ಒಂದು ರೊಟ್ಟಿವ, ಅದ್ರಾಗ ಅದನ್ನು ಒಟ್ಟು ಬಂದ್ ಮಾಡಿದ್ರೆ ಅದ್ರ ಪೂರ ಬೇಡ. ಊಟ ಮಾಡ್ರಿ, ಉಳ್ಕಿದ ಕೆಲಸ ಎಲ್ಲ ನಾನ ಮಾಡ್ತೇನೆ. ಅವರ ಒಟ್ಟ ಏನು ಕೆಲಸ ಮಾಡ್ಬಾರ್ದು ನೋಡ್ರಿ. ಈಚೆ ಕಡೆ ಕಡ್ಡಿ ತೆಗೆದು ಈಚೆ ಕಡೆ ಇಡುವಂಗಿಲ್ರಿ. ಹಾಗಾಗ್ಬಿಟ್ರೆ ತಿಂದು ತಿಂದು ದಪ್ಪ ಆಗ್ಬಿಡ್ತೀನಿ. ಏನೂ ಆಗುದಿಲ್ರಿ, ಅವ ಎಲ್ಲ ಕೆಲಸ ನಾ ಮಾಡ್ತೇನ್ರಿ. ನಮ್ಮದು ಮೊದಲ ದೊಡ್ಡ ಮಾಡ್ಯದ ಮನಿ, ಬಡ ಬಡ ಏರುದು ಬಡ ಬಡ ಇಳಿದು ಮಾಡ್ಬೇಡ್ರಿ ನೀವು. ಸಾವಕಾಶ ತಿರುಗಾಡಿ, ಉಳ್ಕಿದ ಕೆಲಸ ಎಲ್ಲ ನಾನ ಮಾಡ್ತೇನೆ. ನಂದೆಲ್ಲ ಇರ್ಲಿ ಬಿಡು. ಹ್ಞೂ. ಏನು ನಿಂದು ಹೊಸ ಸುದ್ದಿ ಕೇಳಿದೆ? ನಂದೇನ್ರಿ? ನಿಂದೇನ್ರವ? ಹ್ಞೂ. ಛೀ ಕಳ್ಳ, ನಿನಗೇನು ಗೊತ್ತೇ ಇಲ್ಲ ಅಲ್ಲ? ಇಲ್ರಿ. ನಿನ್ನ ಹೆಂಡತಿ ಈಗ ಗರ್ಭಿಣಿ ಅಂತ. ಅಣ್ಣ, ನಾನು ಹೇಳಿದ್ದು ನಿನ್ನ ಹೆಂಡತಿ ಸುದ್ದಿ. ನಿನ್ನ ಹೆಂಡತಿ ನಾಚ್ಕೋಬೇಕಾದದ್ದು, ನೀನ್ ಯಾಕೆ ಈ ರೀತಿ ನಾಚ್ಕೊಳ್ತಾ ಇದೀಯ? ನಾನು ಹೆಂಡತಿನೂ ಹಿಂಗ ಮಾಡ್ತೈತ್ರಿ. ಸೊಚ್ಚಲು ಬಸರು ಐತೇಳಿ ಏನ್ರ ತರಬೇಕು, ಏನ್ರ ಕೇಳ್ಬೇಕಂತೇಳಿ ನಾನು ಹಿಂಗ ನಾಚ್ಕೋತೈತ್ರಿ. ಅವರ ಈ ಕಡೆ ಏನ್ರಿ ತಿನ್ನ ಏನ್ರಿ ಕೇಳತ್ತೈತ್ರಿ. ಅದು ಹೆಂಗ್ರಿ? ಅದು
ಅವರ ನಾ ಏನತ್ತೇನ್ರಿ ಚೊಚ್ಚಲು ಬಸ್ಸಿರದಿ ಒಂಟು ಹಣ್ಣ ಹಂಪ್ಲ ಬಾಳೆಹಣ್ಣ ಸೇಬು ಹಣ್ಣ ಇಂಥವು ಸೀತಾಫಲ ಹಣ್ಣು ಅತ್ತು ತಿನ್ನತ್ ನಾ ಹೇಳಕತ್ತೇನ್ರಿ ಅದು ಏನು ಹೇಳತ್ತಿತ್ತು ಗೊತ್ತೇನ್ರಿ ನೋಡ್ರಿ ನೀವು ಅಂಥದ್ದು ಇಂಥದ್ದು ಏನೂ ಕೊಡಬೇಡ್ರಿ ನನಗೆ ಒಲೆಯನ್ನ ಬೂದಿ ಕೊಡ್ರಿ ಕರಿ ಇಡ್ಲಿ ಕೊಡ್ರಿ ಎರಿ ಮಣ್ಣು ಕೊಡ್ರಿ ಕೆರಿ ಮಣ್ಣು ಕೊಡ್ರಿ ಈ ಜೋಳದ ದಂಟತ್ತು ಕಿತ್ತಾನ ಹೆಂಟ್ ಎತ್ತಿರ್ತಾವ್ರಲ್ಲ ಹೆಂಟ್ ಎತ್ತಿತ್ತನಲ್ಲ ಆತೈತ್ರಿ ಅಂಥವೆಲ್ಲ ತಿಂತಾರ್ರಿ. ಹೌದಡ್ಡ, ಅದು ಚೊಚ್ಚಲ ಬಸರಿಯರಿಗೆ ಈ ರೀತಿಯಾದದನ್ನೆಲ್ಲ ತಿನ್ನಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ. ನೋಡ್ರವ ಅದು ಕಾರ್ಗೈತಿ ಅದು ಹೆಂಗಾಗಿ ತಿನ್ನೋಲ್ಲಕ್ಕ ಅಂತಂದ್ರೆ ಆಗೋಲ್ಲಕ್ಕ ನೀವು ಮಾತ್ರ ಒಟ್ಟು ಕೆರಿ ಮಣ್ಣ ಎರಿ ಮಣ್ಣ ಇಡ್ಲಿ ಅಂತದ್ ಏನೂ ತಿನ್ಬಾರ್ದು. ಬಯಕೆ ಆದ್ರೆ ಏನ್ ಮಾಡ್ಬೇಕು? ಬ್ಯಾಡ್ರಿವ ಒಟ್ಟ ಬ್ಯಾಡ್ರಿ. ಯಾಕಂದ್ರೆ ಕರಿ ಮಣ್ಣ ಎರಿ ಮಣ್ಣ ತಿಂದ್ರಿ ಅಂದ್ರೆ ನಮ್ಮ ಕಾಂದಾನೆಲ್ಲ ಕಾರ್ಗಾತಂದ್ರೆ ಏನು ಮಾಡುದ್ರಿ ಅಪ್ಪರ್ಗಿಂತ ಬೆಳ್ಳಗ ದೊಡ್ಸಿ ಮಗ ಹುಟ್ಬೇಕ್ರಿ. ಅದು ಕಾರ್ಗೈತಿ ತಿನ್ನೋಲ್ಲಕ್ರಿ. ಅಪ್ಪರ ಹೇಳಿನಿಲ್ಲ ಅವ್ರಿಗೆ ಒಟ್ಟ ಏನು ಕೆಲಸ ಹಿಂದಿನ ಜನ್ಮದಾಗ ಏನ್ರಾಕಿ ಯಾವುದು ಆಗಿದ್ದ ಇಲ್ರಿಪ್ಪ ನಾವು ಒಟ್ಟು ಹೆಣ್ಣುಗಳನ್ನ ಅದನ್ನ ಹೇಳ್ರಿ ಊಟ ಮಾಡ್ಕೊಂಡು ಹೋಗಂತೆ. ಹ್ಞೂ ರೀ ಬ್ಯಾಡ್ರಿಪ್ಪ ಊಟ ಆಮೇಲೆ ಮಾಡ್ತೇನೆ ರೀ. ಯಾಕಂದ್ರೆ ಊರನ್ ದೇವ್ರಿಗೆಲ್ಲ ಸುತ್ತಿನ ದೇವ್ರು ಬಾಣ ಕೊಡ್ಬೇಕ್ರಿ. ನಾ ಈಗ ತುಪ್ಪದ ದೀಪ ಹಚ್ತೀನಿ ಅಂತ ಬೇಡ್ಕೊಂಡೇನ್ರಿ. ನಾ ಹೋಗಿ ಬರ್ತೇನೆ ರೀ. ಅವರ ರುದ್ರ ಕೆಲಸ ಮಾಡ್ಬೇಡಿ. ನಿನ್ನ ಹೆಂಡತಿನ ಒಳ್ಳೆ ಆಸ್ಪತ್ರೆಗೆ ತೋರಿಸು. ಆಯ್ತು ರೀ. ದುಡ್ಡಿನ ಬಗ್ಗೆ ಏನು ವಿಚಾರ ಆಯ್ತು ರೀ. ಸರಿ ಹೋಗಿ ಬರ್ರಿ. ಅವರ ನೀವೇನ ನೋಡ್ತಾ ನಿಂತ್ ಬಿಟ್ರಲ್ಲ, ಅಡಿಗೆ ಮಾಡ್ತೀನಿ ಊಟ ಗಿಟ ಮಾಡ್ತಿರಲ್ಲ? ಹೌದಲ್ಲ, ಊಟನೇ ಮರ್ತು ಬಿಟ್ಟೆ. ಖುಷಿ ಏನೋ ಸ್ವಲ್ಪ ಬದಲಾವಣೆ ಕಾಣಿಸ್ತಿದೆಯಲ್ಲ. ದಪ್ಪ ಆಗಿರ್ಬೇಕು. ಇಲ್ಲ, ಇಬ್ರಾಗ್ಬಿಟ್ರಲ್ಲಿ ವೋಟಿಂಗ್ ಹೆಚ್ಚಾಯ್ತು.